ಅವಾಗ ಒಂದ್ಸರಿ ಮಾಡಿದಾಗ ಅಣ್ಣವರು ಜೈಲಲ್ಲಿ ಇದ್ರು, ಅವಾಗೂ ಸಾರಥಿ ಫಿಲಮ್ ಹಿಟ್ ಆಯ್ತು, ಆಚೆ ಬಂದ್ರು. ಇವಾಗ ಡೆವಿಲ್ ಬಂದೈತೆ 100 days ಆಯ್ತಿದಂಗೆ ಆಚೆ ಬಂದೇ ಬರ್ತಾರೆ. ನಮ್ ಡಿ ಬಾಸ್ ಯಾವತ್ತೂ ಅವ್ರಿಗೆ ಮೋಸ ಆಗಿಲ್ಲ. ಎಲ್ಲ ಇವತ್ತು ದೇವ್ರು ಮೋಸ ಮಾಡಿರ್ಬೋದು, ನಾಳೆ ದಿನ ನಮ್ ಡಿ ಬಾಸ್ ಆಚೆ ಬಂದೇ ಬರ್ತಾರೆ. ಅವ್ರಿಗೆ ಅಂತ ಇಷ್ಟು ಜನ ಅಭಿಮಾನಿಗಳು ಏನಿದೀವೋ ಅವ್ರಿಗೆ ಅಂತ ಒಂದ್ ಸಂಘ ಕಟ್ತೀವಿ, ಒಂದ್ ಸಂಘ ಕಟ್ಟು ಡಿ ಬಾಸ್ ಅಂತ ಮೆರ್ದೇ ಮೆರಿತೀವಿ. ಜೈ ಡಿ ಬಾಸ್. ಸರ್ ನಮ್ ಬಾಸ್ ಅಭಿಮಾನ ನಮಗ್ ಗೊತ್ತು. ಇದು ಕಲಿಯುಗ ಸರ್, ಕಲಿಯುಗ ಅಂತ್ಯ ಆಗೋವರೆಗೂ ನಮ್ ಬಾಸ್ನ ಯಾವ್ದೇ ಕಾರಣಕ್ಕೂ ಕುಗ್ಗಿಸಕ್ ಬಿಡಲ್ಲ ಸರ್. ಅಭಿಮಾನಿಗಳು ಎಲ್ಲೆಲ್ಲೂ ಕಾಯ್ತಿರ್ತೀವಿ. ಕಲಿಯುಗ ಅಂತ್ಯ ಆಗೋವರೆಗೂ ನಮ್ ಬಾಸ್ನ ಕುಗ್ಸಕ್ ಬಿಡಲ್ಲ ಸರ್. ಸರ್ ಇದು ಕಲಿಯುಗ ಸರ್, ಇದು ಕಲಿಯುಗ ಅಂತ್ಯ ಆಗೋವರೆಗೂ ನಮ್ಮ ಬಾಸ್ನ ಯಾವುದೇ ಕಾರಣಕ್ಕೂ ನಾವು ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ. ಯಾರೇ ಬರಲಿ ಸರ್, ಎಲ್ಲೂ ಬಿಟ್ಕೊಡಲ್ಲ ಸರ್. ಜೈ ಡಿ ಬಾಸ್. ಸರ್ ನಮ್ಮ ಡಿ ಬಾಸ್ ಏನಂದ್ರೆ ಅವ್ರೊಂಥರ ದೇವ್ರಿದ್ದಂಗೆ, ಬಡ ಕುಟುಂಬಗಳಿಗೆ ದೇವ್ರಿದ್ದಂಗೆ. ಕ್ರೇಜ್ ಕಬಾಬ್ ಅಂದರೆ ನಮ್ಮ ಡಿ ಬಾಸೇ. ಡಿ ಬಾಸ್ ಬಿಟ್ಟರೆ ಯಾರು ಇಲ್ಲ. 100 days ಪಕ್ಕ ಫಿಲಿಮ್ ಅಮಲ್ ಡುಮಲ್ ಡಕ್ಕ 100 days ಪಕ್ಕ. ಇಷ್ಟು ಹೇಳಿ ಅಣ್ಣ ನಿಮ್ಮೊಂದು ಹೇಳ್ಬೇಕಣ್ಣ, ನಮ್ಮ ಬಾಸು ಸ್ಟೇಷನ್ ಹೋಗಿದ ತಕ್ಷಣ ಅವ್ನು ಯಾರೋ ಪ್ರಥಮನ ಅವನು ಡೆವಿಲ್ ಎದುರುಗಡೆ ಬಂದ್ಬಿಡ್ತೀನಿ, ಹಂಗೆ ಬಂದ್ಬಿಡ್ತೀನಿ, ಹಿಂಗೆ ಬಂದ್ಬಿಡ್ತೀನಿ ಅಂತ. ಇವಾಗ ಬರಲಿ ನೋಡೋಣ ಸರಿ, ಅದು ಯಾರೋ ಪ್ರಥಮನಂತೆ ಡೆವಿಲ್ ಎದುರುಗಡೆ ಬಂದ್ಬಿಡ್ತೀನಿ, ಹಂಗೆ ಮಾಡ್ಬಿಡ್ತೀನಿ, ಹಿಂಗೆ ಮಾಡ್ಬಿಡ್ತೀನಿ ಅಂತ ಬರಲೇ ಇಲ್ಲ. ಥಿಯೇಟರ್ ಹತ್ರ ಬರಲಿ ಅಣ್ಣ ಸಾಕು ನನಗೆ. ಸೊ ಜಾಸ್ತಿ ಏನು ಹೇಳಿಲ್ಲ, ಒಂದೇ ಒಂದು ಅವಕಾಶ ಕರ್ನಾಟಕಕ್ಕೆ ಪ್ರಕಾಶ ಅಷ್ಟೇ. ಟೇಡ್ ಆಟೆ ಮಾಡ್ತಾರೆ ಬೇಲ್ಪುರಿ. ನಮ್ ಬಾಸ್ ನೋಡ್ತೀವಿ ಬೇಜಾನ್ ನಗ್ತಿಗ ಅವ್ರೆ. ಕರ್ನಾಟಕ ಒಬ್ಬರೇ ಬಾಸ್, ಅದು ಡಿ ಬಾಸ್. ಅವ್ರ ಮುಂದೆ ಯಾರಿಗೂ ಬರೋಕ್ಕಾಗಲ್ಲ, ಯಾರಿಗೂ ಇದಕ್ಕೆ ನಿಲ್ಲಕ್ಕಾಗಲ್ಲ. ಅಷ್ಟೇ ಓಪನ್ ಆಗಿ ಹೇಳ್ಬಿಡ್ತೀನಿ ಕೇಳಿ. ನಾ ತಿನ್ನೋದು ಪಾನಿಪುರಿ, ದುಶ್ಮನ್ಗಳಿಗೆ ತಿಕ್ಕಾವುದಿ. ನಮ್ಮ ಬಾಸ್ ಮುಂದೆ ಬರಲಿ, ಬಂದಾಗ ಅವಾಗ ನಮ್ ಗತ್ತು ಏನು ಅಂತ ನಾವು ತೋರಿಸ್ತೀವಿ. ಪ್ರಮೋಷನ್ ಇಲ್ಲದೆ ಇಷ್ಟು ಜನ ಪ್ರಮೋಷನ್ ಮಾಡ್ರಿ, ಎಷ್ಟು ಜನ ಬಾಸ್ ಆಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ, ಸಖತ್ತಾಗಿದೆ. ಎಲ್ಲ ಬಂದು ಥಿಯೇಟರ್ಲೇ ನೋಡಿ. ಜೈ ಡಿ ಬಾಸ್. ಬಾಸ್ ಡಬಲ್ ರೈಟಿಂಗ್ ಮಾಡಿದ್ದಾರೆ, ತುಂಬಾ ಇಷ್ಟ ಆಯ್ತು. ಹೀರೋನು ಅವರೇ, ವಿಲ್ಲನ್ ಅವರೇ. ಜೈ ಡಿ ಬಾಸ್. ಎಲ್ಲ ಅಣ್ಣ ಎಲ್ಲರಿಗೂ ಒಂದೇನು ಕೇಳ್ಕೋಬೇಕಂದ್ರೆ ನಮ್ಮ ಕನ್ನಡ ಮೂವಿ ನಾವು ಬೆಳೆಸ್ಬೇಕು, ಬೇರೆ ಯಾವುದೇ ಹೀರೋಗಳನ್ನು ಬೆಳೆಸೋದು ಬೇಡ. ಯಾಕಂದ್ರೆ ಬಾಸ್ ಯಾವಾಗೂ ಕನ್ನಡದ ಪರವಾಗಿರ್ತಾರ. ಹೌದು, ಯಾಕಂದ್ರೆ ನಾವು ಯಾವುದು ಪ್ಯಾನ್ ವಾರ್ ಬೇಡ, ಏನು ಬೇಡ, ಎಲ್ಲರೂ ಒಂದೇ. ನಾವು ಬಾಸ್ ಮೂವಿ ನೋಡಕ್ ಬಂದಿದ್ದು ಬೆಳಗಾವಿಂದ ಬಂದು. ಯಾಕ ನಮ್ಮ ಬೆಳಗಾವಿದಾಗೆಲ್ಲ ಏನ್ ಭಾಷಾಭಿಮಾನ ಹೆಂಗೈತೆ ಅಂತ ಗೊತ್ತೈತೆ. ನಾವು ಅಲ್ಲಿ ನೋಡ್ತೇವೆ, ಕರೆ ಇವತ್ತು 3 ಶೋ ನೋಡೋದಿಲ್ಲಿ, ಅಲ್ಲಿ ಹೋಗಿ ನಾವು ನೋಡ್ತೇವೆ. ಹಿಂಗಾಗಿ ಎಲ್ಲರೂ ಕೇಳ್ಕೋದೇನಂದ್ರೆ ಎಲ್ಲರೂ ಬರ್ರಿ, ಬಾಸ್ನೂ ಉಳಿಸ್ರಿ, ಕನ್ನಡ ಮೂವಿನೂ ಉಳಿಸ್ರಿ. ರೀಚ್ ಆಯ್ತ್ರಿ ಸರ್, ಪಕ್ಕಾ ರೀಚ್ ಆಗೈತ್ರಿ ಸರ್, ಗ್ಯಾರಂಟಿ. ಮೂವಿ ಮಾತ್ರ ಚೆನ್ನಾಗಿದೆ. ನಮ್ಮ ಮೂವಿನ ನಮ್ಮ ಕನ್ನಡನ ನಾವು ಬೆಳೆಸೋಣ. ವಿಶ್ವದ ಲಿಪಿಗಳ ನಾಡು ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ಅವ್ರ ಮೇಲೆ ನಮ್ಗೆ ಒಂದು ವಿಶ್ವಾಸ ಇದೆ ಸರ್. ಜನಗೋಸ್ಕರ ಅವ್ರು ಕೆಲಸ ಮಾಡ್ತಾರೆ. ಆಗಲಿ ಸೇಮ್ ಆಗಲಿ ಆದ್ರೆ ಅಥವಾ ಮೂವಿಯಲ್ಲಿ ಕಂಟಿನ್ಯೂ ಮಾಡಲಿ ನಡೀತೈತೆ. ಬಟ್ ಹೆಂಗಿದ್ರು ನಮ್ಮ ಬಾಸ್ ಇಸ್ ಬಾಸ್. ಅಭಿಮಾನ ದುಡ್ಡು ಕೊಟ್ಟರೆ ಬರಲ್ಲ, ಎಲ್ಲ ಮನಸ್ಸಿನಿಂದ ಬರಬೇಕು. ಇದೆಲ್ಲ ಮನಸ್ಸಿನಿಂದ ಬಂದಿರೋ ಅಭಿಮಾನ ಇವರು, ನಾವೆಲ್ಲ ಮನಸ್ಸಿಂದ ಬಂದಿರೋದು. ನಿಯತ್ತಿಗೆ ಇನ್ನೊಂದು ಹೆಸರ ಬಾಸ್ ರೀ. ಮತ್ತು ಅವ್ರ ಕನ್ನಡಕ್ಕೆ ಯಾವಾಗೂ ಚಿರಋಣಿ ಆಗಿರ್ತಾರೆ. ಇಷ್ಟ ಹೇಳ್ತೀವಿ. ಜೈ ಕರ್ನಾಟಕ, ಜೈ ಡಿ ಬಾಸ್. ಅಣ್ಣ ಏನಿಲ್ಲ, ನಮ್ಮ ಡಿ ಬಾಸು ಯಾವತ್ತೂ ಯಾವ ತೊಂದರೆನೂ ಮಾಡಿಲ್ಲ, ಏನೂ ಇಲ್ಲ. ಎಲ್ಲ ಹೀರೋಗಳ್ನು ನಾವು ಪ್ರೋತ್ಸಾಹಿಸ್ತೀವಿ. ಆದರೆ ನಮ್ಮ ಡಿ ಬಾಸು ಯಾವುದೇ ಇದು ಮಾಡಿಲ್ಲ. ಯಾಕಂದರೆ ಅದು ಒಳ ಚರಿತ್ರೆ ಏನೇನಿದೆ ಅದು ನಮಗೆ ಗೊತ್ತಿಲ್ಲ. ಆದರೂ ಬಟ್ ನಾವು ಮನಸಾರೆಯಿಂದ ನಾವು ಬಾಸ್ನ ಪ್ರೋತ್ಸಾಹಿಸ್ತೀವಿ. ಎಲ್ಲರಿಗೂ ಸೇರಿ ಒಂದ್ಸಲಿ ಇದ್ರೆ ನೆಮ್ಮದಿಯಾಗಿರಬೇಕು, ಎಲ್ಲರೂ ಚೆನ್ನಾಗಿರಬೇಕು. ಇದ್ರೆ ನೆಮ್ಮದಿಯಾಗಿರ್ಬೇಕು.
ಸರ್ ನಾವು ಪಕ್ಕಾ ಡಿ ಬಾಸ್ ಅಭಿಮಾನಿ, ನಮ್ಮ ಫ್ಯಾಮಿಲಿ ಫುಲ್ಲು ಡಿ ಬಾಸ್ ಅಭಿಮಾನಿ, ಇಡೀ ನಮ್ಮ ಕಾಂದಾನೇ ಡಿ ಬಾಸ್ ಅಭಿಮಾನಿ. ನಾವು ಡಿ ಬಾಸ್ ಅಂದರೆ ತುಂಬ ಇಷ್ಟ, ಅವ್ರಿಗಾಗಿ ನಾವು ತುಂಬ ಅಂದರೆ ನಮ್ಮ ಕಾಂದನ್, ನಾವು ಫ್ಯಾಮಿಲಿ ಅಲ್ಲ ನಮ್ಮ ಕಾಂದಾನೇ ತುಂಬ ಇಷ್ಟಪಡುತ್ತೆ. ಬಟ್ ಇನ್ನೊಂದೇನೆಂದರೆ ನಾನು ಇವತ್ತು ಒಬ್ಬನೇ ಬಂದಿದ್ದೀನಿ, ನಾಳೆ ನನ್ನ ಫ್ಯಾಮಿಲಿ ಬರ್ತೀನಿ, ನನ್ನ ಫ್ಯಾಮಿಲಿ ಅಲ್ಲ ಇಡೀ ಕಾಂದಾನೇ ಬರ್ತೀನಿ. ಡಿ ಬಾಸ್ ಸಲುವಾಗಿ ನಾವು ಖಂಡಿತ ಬಂದೇ ಬರ್ತೀವಿ, ಯಶಸ್ವಿಗೊಳಿಸ್ತೀವಿ ಈ ಫಿಲಿಮನ್ನು. ತುಂಬ ಇಷ್ಟ. ಜೈ ಡಿ ಬಾಸ್! ರಾಷ್ಟ್ರ ಪಕ್ಷಿ ನವಿಲು ರಿಲೀಸ್ ಆಗಿರೋ ನಮ್ಮ ಬಾಸ್ ಫಿಲಂ ಅಣ್ಣ ಯಾಕೆ ತಿಂತೀನಂದರೆ ಬೆಳಗ್ಗೆ ಇದು ಎಣ್ಣೆ ಶೋ ನೋಡ್ತಾ ಇದ್ದು, ಬೆಳಗ್ಗೆ 4 ಗಂಟೆಗೆ ಇದ್ದಿದ್ದು, ಟಿಕೆಟ್ ಸಿಗಲಿಲ್ಲ. ಆಮೇಲೆ ನನ್ನ ಫ್ರೆಂಡ್ ಬಂದ 2 ಟಿಕೆಟ್ ಕೊಟ್ಟ, 10 ವರ್ಷ ಶೋದು 1 ವರ್ಷ ಶೋದು. ಆ 2 ಟಿಕೆಟ್ ಜೊತೆ ತೊಗೊಂಡು ಇನ್ನೂ 5 ಜನ ಫ್ರೆಂಡ್ಸ್ ಇದ್ರು, ಅವರು ಕರ್ಸ್ಕೊಂಡ್ಬಂದು ಸಿನಿಮಾ ನೋಡ್ತಾ ಇದ್ದೀನಿ. ಏನು ತಿಂದಿಲ್ಲ, ಅದಕ್ಕೆ ತಿಂತಾ ಇದ್ದೀನಿ. ಆಮೇಲೆ ಹೇಳೋದೇನೆಂದರೆ, ಇವತ್ತು ಸಿನಿಮಾ ಪ್ರಸನ್ನ ಥಿಯೇಟ್ರ್ ಆಯಿತು, ಎಲ್ಲ ಥಿಯೇಟ್ರ್ ಆಯಿತು, ಸಿಂಗಲ್ ಸ್ಕ್ರೀನು. ಇವತ್ತು ಥಿಯೇಟ್ರ್ ಓನ್ಗಳು ತುಂಬ ಖುಷಿಯಾಗಿದ್ದಾರೆ. ಅದಕ್ಕೆ ಕಾರಣ ಅಂದರೆ ದರ್ಶನ್ ಸರ್ ಸಿನಿಮಾ. ಅವ್ರ ಸಿನಿಮಾ ಒಂದು ಬಂದರೆ ಮಾತ್ರ ಥಿಯೇಟ್ರ್ ಫುಲ್ ಆಗುತ್ತೆ, ಎಷ್ಟೋ ಜನ ಕೆಲಸಗಳಾಗುತ್ತೆ. ಇವನು ಇಲ್ಲಿ ಕೂತಿದ್ದಾರೆ, ನೋಡ್ತಿರ್ಬೋದು, ಅಲ್ಲಿ ಸಾಹೇಬರು ಕೂತಿದ್ದಾರೆ, ಆಮೇಲೆ ಮೀಡಿಯಾದವ್ರು ಕೂತಿದ್ದಾರೆ, ಅವ್ರಿಗೂ ಒಂದು ಕೆಲಸನೇ. ದರ್ಶನ್ ಸರ್ ಸಿನಿಮಾ ರಿಲೀಸ್ ಆದರೆ ಎಲ್ರಿಗೂ ಕೆಲಸತಾರೆ. ಇವತ್ತು ನೋಡಿ ಇಲ್ಲೆಲ್ಲ ಹುಡುಗರಿದ್ದಾರೆ, ಇವ್ರದ್ದು ಕೆಲಸನೇ. ಇವತ್ತು ಇಲ್ಲೆಲ್ಲ ಕೆಲ್ಸಕ್ಕೆ ಹೋಗಿರ್ತಾರೆ. ದರ್ಶನ್ ಸರ್ ಸಿನಿಮಾ ಇರೋದಕ್ಕೇನೆ ಇವತ್ತು ಯಾವುದೋ ಒಂದು ಸಿನಿಮಾ ಇರುತ್ತೆ, ಒಂದು ಇಬ್ಬರು ಇರ್ತಾರೆ ಕೌಂಟ್ರ್ ಒಳಗಡೆ. ದರ್ಶನ್ ಸರ್ ಸಿನಿಮಾ ಅಂದರೆ ಇಲ್ಲಿ ಒಂದು 10 ಜನ ಇದ್ದಾರೆ, ಮೇಲೆ ಒಂದು 10 ಜನ ಇದ್ದಾರೆ ಅಲ್ವಾ? ಸೊ ಹಾಗೇನೆ ದರ್ಶನ್ ಸರ್ ಸಿನಿಮಾ ಬಂದರೆ ಎಲ್ರಿಗೂ ಊಟ ಆಗುತ್ತೆ, ಎಲ್ರಿಗೂ ಒಳ್ಳೇದಾಗುತ್ತೆ. ಏನೋ ಒಂದು ಕೆಟ್ಟ ನಡೆದು ಹೋದಿಲ್ಲ ಅಂತಲ್ಲ, ಆದರೆ ಅವ್ರು ಒಳ್ಳೆತನ ಯಾವತ್ತೂ ಮರಿಬಾರ್ದು. ಇವತ್ತು ನೋಡಿ ಫ್ಯಾನ್ಸ್ ಎಷ್ಟು ಜನ ಇದ್ದಾರೆ ಹೊರಗಡೆ, ನೋಡ್ರಿ ಇನ್ನೂ ಜಂಗುಳಿ ಆಗ್ತಿದೆ. ಸೊ ಹಾಗಿರೋದ್ರಿಂದ ಸಿನಿಮಾ ಚೆನ್ನಾಗಿದೆ, ನನಗೆ ತುಂಬ ಖುಷಿ ಆಯಿತು. ಆಮೇಲೆ ದರ್ಶನ್ ಸರ್ ಹೇಳೋದಂಗೆ ನಮ್ಮ ಕಲಾವಿದರಿಗೆ ಅವಕಾಶ ಅಂದರೆ ನೋಡಿ, ಗಿಲ್ಲಿ ನಟ ಆಯಿತು, ಆಮೇಲೆ ಜಗಪ್ಪ ಆಯಿತು, ಸುಮಾರು ಜನ ಆರ್ಟಿಸ್ಟ್ ಇದ್ದಾರೆ. ಅವ್ರಲ್ಲಿ ಚಿಕ್ಕ ಕಲಾವಿದರೆ, ಅವ್ರಿಗೆ ಈ ದೊಡ್ಡ ಸಿನಿಮಾದಲ್ಲಿ ಒಂದು ಅವಕಾಶ ಕೊಟ್ಟಿದ್ದಾರೆ. ತುಂಬ ಗ್ರೇಟ್ ಅಲ್ವಾ ಸರ್? ತುಂಬ ಖುಷಿ ಆಯಿತು, ತುಂಬ ಚೆನ್ನಾಗಿದೆ. ಆಮೇಲೆ ನಮ್ಮ ಬಾಸ್ದು ಡೆವಿಲ್ ಕ್ಯಾರೆಕ್ಟರ್ ಐತಲ್ಲ, ಅದು ಒಂಥರ ಢುಮ್ಮನ ತಂಗೇನೆ, ಒಂದು ಗುಂಗಿಡಿಸುತ್ತೆ. ಚೆನ್ನಾಗಿದೆ ಸಿನಿಮಾ. ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಎಲ್ಲರೂ ಥಿಯೇಟ್ರಿಗೆ ಒಂದು ಸಿನಿಮಾ ನೋಡಿ, ದಯವಿಟ್ಟು ಯಾರು ಪೈರಸ್ ಮಾಡಬೇಡಿ, ಯಾರು ಗಲಾಟೆ ಮಾಡ್ದೇನೆ. ತುಂಬ ಖುಷಿಯಾಗಿ ಫ್ಯಾಮಿಲಿ ಸಮೇತ ಒಂದು ಸಿನಿಮಾ ನೋಡಿ, ಒಳ್ಳೇದಾಗಲಿ. ತುಂಬ ಚೆನ್ನಾಗಿದೆ. ಡೆವಿಲು 100 ಡೇಸ್ ಪಕ್ಕ. ಯಾರು ನೋಡಿಲ್ಲ ಫಿಲಮು, ಸಖತ್ತಾಗಿದೆ. ನಮ್ಮ ಬಾಸ್ ಜೈಲಲ್ಲಿದ್ರು, ಫಿಲಮ್ ಸೂಪರ್ ಹಿಟ್ ಆಗಿ ಕೊಡ್ತಾರೆ. 100 ಡೇಸ್ ಪಕ್ಕ ಜೈ ಡಿ ಬಾಸ್. ಹಾಗೂ ನಮ್ಮ ಮಂಡ್ಯ ಗಂಡು ಮಳವಳ್ಳಿ ತಾಲೂಕಿನ ಗಿಲ್ಲಿ ನಟದವರು, ಅವರು ಆ್ಯಕ್ಟ್ ಮಾಡಿದ್ದಾರೆ ಬಿಗ್ ಬಾಸ್ ಮನೇಲಿ ಇದ್ಕೊಂಡು. ಅವ್ರ ಮೂವಿ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ಗಿಲ್ಲಿ ನಟಂಗೆ, ಡಿ ಬಾಸ್ಗೆ ಮಾತಾಡಿ, ಕೂತ್ಬೇಡಿ, ರಿವ್ಯೂ ಕೊಡಿ ಸ್ವಲ್ಪ, ಆಡಿಯನ್ಸ್ ಅರ್ಥ ಬೇಕಲ್ಲ. ನಮ್ಮ ಬಾಸ್ ಮೂವಿ ಜೀವನ ನೋಡಿದ್ರೆ ಎಲ್ಲ ನೋಡಿರ್ತದ. ಅದೇ ಬಂದ್ಬಿಟ್ರು ಥಿಯೇಟ್ರಲ್ಲಿ ಡೈರೆಕ್ಟರ್ ನೋಡಿ ನಮ್ಮ ಬಾಸ್ ಗೊತ್ತು, ಇಡೀ ಇಂಡಿಯಾ ಗೊತ್ತು. ಬಾಸ್ ನೋಡಿದ್ದೀನಿ, ಇವಾಗ ನೋಡ್ತಾ ಇದ್ದೀನಿ. ಅವ್ರ ಲುಕ್ಕು, ಅವ್ರ ಕಥೆದು, ಅವ್ರ ಒಂದೊಂದು ಸ್ಟೈಲು, ಪ್ರತಿಯೊಂದು ಫುಲ್ ಸೈಕ್ ಆಗೈತೆ. ಇಲ್ಲ ಗುರು, KGF ದಾಟ್ಕೊಂಡು ಹೋಗುತ್ತೆ, KGF ಮೀಲ್ಕೊಂಡು ಹೋಗುತ್ತೆ. ಅದು ನಮ್ಮ ಬಾಸನ ಜೈಲಲ್ಲಿ ಇರ್ಬೋದು, ಆಚೆ ಕಡೆ ಯಾವ ಥರ ಓಡಿಸ್ತೀವಿ ಅವ್ರ ಮೂವಿ ಅಂತ ನಮಗೆ ಗೊತ್ತು. ಆದ ನಾವು ತೊಗೊಂಡು ಹೋಗ್ತೀವಿ. ಜೈ ಡಿ ಬಾಸ್. ಈಗ ಜೈಲಲ್ಲಿ ಇರ್ಬೋದು, ನೆಕ್ಸ್ಟ್ ಬಂದೇ ಬರ್ತಾರೆ. ಇದೇ ಕಾಂಗ್ರೆಸ್ಗೆ ಸಪೋರ್ಟ್ ಅಂತೂ ಕೊಡಲ್ಲ. ನೆಕ್ಸ್ಟ್ ಅವ್ರದೇ ಸ್ವಂತ ಪಕ್ಷ ಕಟ್ತೀವಿ. ಅಭಿಮಾನಿಗಳು ದೇವ್ರವ್ರೆ, ಮಾಡ್ತೀವಿ. ಇವತ್ತು ಜೈಲಲ್ಲಿ ಅವ್ರೆ ನಮಗೋಸ್ಕರ ಅಭಿಮಾನಿ ದೇವ್ರುಗಳೆಲ್ಲ ಯಾಕಂದ್ರೆ ಇನ್ನೂ ನೋವಿದೆ. ಎಷ್ಟು ಸೂಪರ್ ಬಾಸ್, ಆಕ್ಟಿಂಗ್ ಬಾಸ್. ಇದ್ರೆ ನೆಮ್ಮದಿಯಾಗಿರ್ಬೇಕು. ಕರೆ ಹೇಳ್ತೇನ್ರಿ, ಮೂವಿ ಮಾತಾಡ ಭಾರಿ ಐತಿ. ನಾವು ಬಾಸ್ ಮೂವಿ ನೋಡಕ